ರಿಷಬ್ ಶೆಟ್ಟಿ ಸ್ಯಾಂಡಲ್ವುಡ್ನ ಸ್ಟಾರ್ ಡೈರೆಕ್ಟರ್ ಕಮ್ ಆಕ್ಟರ್, ರಾಷ್ಟ್ರ ಪ್ರಶಸ್ತಿ ವಿಜೇತ ಕೂಡ ಹೌದು. ಕಾಂತಾರ ಚಿತ್ರದ ಮುಖಾಂತರ ಇಡೀ ದೇಶಕ್ಕೆ ಪರಿಚಿತರಾದವರು. ಸದ್ಯ ರಿಷಬ್ ಬಾಲಿವುಡ್ ಚಿತ್ರರಂಗಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗಿದ್ದಾರೆ. ಸಿನಿಮಾ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಆದರೆ ಪೋಸ್ಟರ್ ರಿಲೀಸ್ ಆಗ್ತಾ ಇದ್ದಂತೆ ಜಾಲತಾಣದಲ್ಲಿ ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅದಕ್ಕೆ ಕಾರಣ ಅವರು ಶಿವಾಜಿ ಪಾತ್ರದಲ್ಲಿ ನಟಿಸ್ತಿದ್ದಾರೆ ಅನ್ನುವಂಥ ವಿಚಾರ. ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ರಿಷಬ್ ಶೆಟ್ಟಿ ಅವರನ್ನ ಕನ್ನಡ ವಿರೋಧಿ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಲಾಗ್ತಾ ಇದೆ. ಆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕರುನಾಡನ್ನ ಲೂಟಿ ಹೊಡೆಯೋದಕ್ಕೆ ಯತ್ನಿಸಿದವನ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಯಾಕೆ ನಟಿಸ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಅವ್ರು ಕೇಳ್ತಿದ್ದಾರೆ. ಅದಕ್ಕೊಂದು ಕಾರಣಗಳನ್ನು ಅವ್ರು ಕೊಡ್ತಾರೆ. ಅದೇನು ಅಂತಂದ್ರೆ, ಶಿವಾಜಿ ಕಾಲದಲ್ಲಿ ಶೃಂಗೇರಿ ಮಠದ ಮೇಲೆ ಶಿವಾಜಿ ದಾಳಿ ಮಾಡಿದ್ದ ಅನ್ನೋ ಸಂಶೋಧನೆಯನ್ನು ಮಾಡ್ತಿದ್ದಾರೆ. ಬಟ್ ರಿಯಾಲಿಟಿ ಏನು, ವಾಸ್ತವ ಏನು ಅಂತ ನೋಡಿದ್ರೆ, ಶಿವಾಜಿ ನಿಧನ ಆಗಿದ್ದು 1680ರಲ್ಲಿ. ಶೃಂಗೇರಿ ಮೇಲೆ ದಾಳಿಯಾಗಿದ್ದು ಅಂದರೆ ಮರಾಠರ ಒಂದು ಗುಂಪು ದಾಳಿ ಮಾಡಿದ್ದು 1791ರಲ್ಲಿ. ಶಿವಾಜಿ ನಿಧನರಾಗಿ 111 ವರ್ಷದ ನಂತರ ಶೃಂಗೇರಿ ಮೇಲೆ ಮರಾಠರ ಒಂದು ಗುಂಪು ದಾಳಿ ಮಾಡಿದ್ರು. ಈ ಅರ್ಧಬರ್ಧ ಇತಿಹಾಸ ಓದ್ದವರು ಶಿವಾಜಿಯೇ ದಾಳಿ ಮಾಡಿದ್ದಾನೆ, ಶಿವಾಜಿಯೇ ದಾಳಿ ಮಾಡಿರೋದು ಶೃಂಗೇರಿ ಮೇಲೆ ಅಂತ ಈಗ ಕತೆ ಹೇಳಿಕೊಂಡು ರಿಷಬ್ ಶೆಟ್ಟಿ ಆ ಚಿತ್ರದಲ್ಲಿ ನಟಿಸ್ತಾ ಇರೋದು ಯಾಕೆ, ಅವರು ಕನ್ನಡ ವಿರೋಧಿ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಜೊತೆಗೆ ಬೆಳವಾಡಿ ಮಲ್ಲಮ್ಮನ ಜೊತೆಗೆ ಯುದ್ಧ ಮಾಡಿ ಶಿವಾಜಿ ಸೋತಿದ್ದ ಅನ್ನೋ ವಿಚಾರವನ್ನು ಮುಂದಿಟ್ಟು ಕ್ಷಮೆ ಕೇಳಿದ್ದ ಅಂತ ಹೇಳಿಕೊಂಡು ಸದ್ಯ ಶಿವಾಜಿ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ನಟಿಸಬಾರದು, ನಟಿಸೋದಿದ್ರೆ ಅದನ್ನೆಲ್ಲವನ್ನ ಕೂಡ ಆ್ಯಡ್ ಮಾಡಬೇಕು. ಅಂದರೆ ಇವರದ್ದೇ ಒಂದು ಇತಿಹಾಸ ಇದೆಯಲ್ಲ, ಇವರ ಮನಸ್ಸಿಗೆ ತೋಚಿದ ಇತಿಹಾಸ, ಅದೆಲ್ಲವೂ ಸಿನಿಮಾದಲ್ಲಿ ಇರಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಶಿವಾಜಿ ಕನ್ನಡಿಗರ ಹೀರೋ ಅಲ್ಲ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆಯ್ತಪ್ಪ, ಶಿವಾಜಿ ಕನ್ನಡಿಗರ ಹೀರೋ ಅಲ್ಲ ಅಂತ ಅನ್ಕೊಳ್ಳೋಣ. ಕನ್ನಡಿಗರ ಹೀರೋರ ಬಗ್ಗೆ ನೀವು ಮೂವಿ ಮಾಡಿ, ಪ್ರೊಡ್ಯೂಸ್ ಮಾಡಿ. ಹಂಗಿದ್ರೆ ವಿರೋಧ ಮಾಡೋರು, ನಮ್ಮ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿ ಬಗ್ಗೆ ನೀವೇ ಪ್ರೊಡ್ಯೂಸ್ ಮಾಡಿ. ರಿಷಬ್ ಶೆಟ್ಟಿದ್ ಕಾಲ್ ಶೀಟ್ ತಗೊಳ್ಳಿ, ಮೂವಿ ಮಾಡಿ. ಅದು ಬಿಟ್ಟು ಶಿವಾಜಿ ಸಿನಿಮಾದಲ್ಲಿ ನಟಿಸಿದ ತಪ್ಪು ಅಂತಂದ್ರೆ ಅರ್ಥ ಇದೆ. ಅದಕ್ಕೆ ತರ್ಕವೇ ಇಲ್ಲದಂಥ ವಿರೋಧ ಇದು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಲಾಗ್ತಾ ಇದೆ. ಕರುನಾಡಿನ ರಾಜರು ಶೂರರ ಸಿನಿಮಾ ಮಾಡಿ, ಹೌದು ಮಾಡಬೇಕು, ಯಾರು ಬೇಡ ಅಂದರು, ಮಾಡಬೇಕು. ಇಮ್ಮಡಿ ಪುಲಿಕೇಶಿ ಸಿನಿಮಾ ಮಾಡಿ, ಅಥವಾ ಬೇರೆ ಬೇರೆ ನಮ್ಮ ಕನ್ನಡ ನಾಡಿನ ಅಸ್ಮಿತೆಗಳಾದಂಥ ಭಾಳಷ್ಟು ಜನ ಹೀರೋಗಳಿದ್ದಾರೆ, ಮೂವಿ ಮಾಡಿ. ಮಾಡಿ ನೀವೇ ಪ್ರೊಡ್ಯೂಸ್ ಮಾಡಿ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬರೀತಿರಲ್ಲ, ನೀವೇ ಪ್ರೊಡ್ಯೂಸ್ ಮಾಡಿ, ನಿಮಗೆ ಬೇಕಾದಂಗೆ ಬರೀರಿ, ಮಾಡಿ, ಯಾರು ಬೇಡ ಅಂದರು. ಹಾಗಂತ ಅವರು ಆ ಸಿನಿಮಾ ಮಾಡಬಾರ್ದು, ಈ ಸಿನಿಮಾ ಮಾಡಬಾರ್ದು, ಇದೆಲ್ಲ ಹೊಸ ತರ್ಕ ಇದೆ. ಸೊ ಕನ್ನಡ ವಿರೋಧಿ ಅನ್ನುವಂಥ ಪಟ್ಟವನ್ನು ರಿಷಬ್ ಶೆಟ್ಟಿ ಅವರಿಗೆ ಕಟ್ಟಲಾಗಿದೆ. ಇದರ ಮಧ್ಯೆ ಕೆಲವರು ಅವರ ಸಪೋರ್ಟಿಗೆ ನಿಂತಿದ್ದಾರೆ. ಶಿವಾಜಿ ಪಾತ್ರ ಮಾಡಿದರೆ ಏನು ತಪ್ಪು ಅನ್ನೋ ಪ್ರಶ್ನೆಯನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲಾಗ್ತಾ ಇದೆ. ಇದೆಲ್ಲದಕ್ಕೆ ಕಾರಣ ಆಗಿದ್ದು ಈ ಪೋಸ್ಟರ್ ಏನು ನೋಡ್ತಾ ಇದ್ದೀರಿ, ಶಿವಾಜಿ ಮಹಾರಾಜರ ಸಿನಿಮಾ ಏನು ಬರೋದಕ್ಕಿದೆ 2025ರಲ್ಲಿ ಅಂತ ಅನ್ಸುತ್ತೆ. ಅದು 25-26ಕ್ಕೇನು ರಿಲೀಸ್ ಆಗುತ್ತೆ ಅಂತ ಆ ಪೋಸ್ಟರಲ್ಲಿದೆ. ಸೊ ಆ ಪೋಸ್ಟರನ್ನು ನೋಡಿ ಇಲ್ಲಿ ಕೆಲವರಿಗೆ ಸಮಸ್ಯೆ ಶುರುವಾಗಿದೆ. ಅವರಿಗೆ ಸಮಸ್ಯೆ ಯಾವುದು ಅಂತಂದರೆ, ಶಿವಾಜಿ ಬಗ್ಗೆ ಮೂವಿ ಆಗ್ತಿದೆ ಅನ್ನೋದೇ ಸಮಸ್ಯೆ ಅಂತ ಅನ್ಸುತ್ತೆ. ನಿಮಗೆ ರಾಷ್ಟ್ರ ಪುರುಷರು ಅಂತ ಇರ್ತಾರೆ, ಅವರನ್ನು ತಮಗೆ ತೋಚಿದ ರೀತಿಯಲ್ಲಿ ವಿರೋಧ ಮಾಡ್ತಾ ಬರೋದಿದೆಯಲ್ಲ, ಅದನ್ನು ಯಾರಿಗೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬೇಕಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗೋದು. ಶಿವಾಜಿಯ ಕೊಡುಗೆ ನನಗೆ, ಅದು ನನ್ನ ಮೂಗಿನ ನೇರಕ್ಕೆ ನನಗೆ ಬೇಕಾದಂಗೆ ವಿಶ್ಲೇಷಣೆ ಮಾಡ್ತಾ ಹೋಗೋದು, ಅದೇ ಸಮಸ್ಯೆ ಇಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.